ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಮೈಸೂರು ಜನವರಿ 12 ಶ್ರೀ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ಶ್ರೀ ಛಾಯಾದೇವಿ B.Ed ಕಾಲೇಜಿನ ವತಿಯಿಂದ ರಾಷ್ಟ್ರೀಯ ಯುವ ದಿನಾಚರಣೆ ಪ್ರಯುಕ್ತ ದೇವರಾಜ ಮಾರುಕಟ್ಟೆಯ ಚಿಕ್ಕಗಡಿಯಾರದ ವೃತ್ತದ ಆವರಣದಲ್ಲಿ B.Ed ಪ್ರಶಿಕ್ಷಣಾರ್ಥಿಗಳಿಂದ ಯುವ ಜನತೆಯಲ್ಲಿ ಮೌಲ್ಯವನ್ನು ರೂಪಿಸಲು ಜನಜಾಗೃತಿ ನಾಟಕ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ನಾಟಕ ಪ್ರದರ್ಶನಕ್ಕೂ ಮುನ್ನ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ದೇವರಾಜ ಸಂಚಾರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಬಿ ಶಿವಕುಮಾರ್ ರವರು ಪುಷ್ಪಾರ್ಚನೆ ಮಾಡುವ ಮೂಲಕ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಥೋನಿ ಪಾಲ್ರಾಜ್, ಕಾರ್ಯಕ್ರಮದ ಸಂಯೋಜಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ G.R. ಉಮೇಶ್, ಪ್ರಾಧ್ಯಾಪಕರುಗಳಾದ ಶ್ರೀಮತಿ ಸುಮಾ, ರೇಖಾ, ಪಲ್ಲವಿ, ಪೂಜಾ, ಪಂಪತೀರ್ಥ, ಎನ್ ತೇಜಸ್ವಿ, ಬಲರಾಮ್ ರವರು ಸೇರಿದಂತೆ ದ್ವಿತೀಯ B.Ed ಪ್ರಶಿಕ್ಷಣಾರ್ಥಿಗಳು ಪಾಲ್ಗೊಂಡಿದ್ದರು. ಇವತ್ತು ಇಡೀ ದೇಶ ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಸ್ವಾಮಿ ವಿವೇಕಾನಂದರ ದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ಇವತ್ತು ಆಚರಿಸ್ತಾ ಇದ್ದೇವೆ. ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ರಾಜೇಂದ್ರ ಮೈಸೂರು ಪ್ರಶಿಕ್ಷಣಾರ್ಥಿಗಳು ಇಂದಿನ ಯುವ ಜನತೆಗೆ ಜಾಗೃತಿಯನ್ನು ಮೂಡಿಸುವಂತಹ ಬೀದಿ ನಾಟಕಗಳನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಯುವ ಜನತೆ ಡ್ರಗ್ ಅಡಿಕ್ಟೇಷನ್, ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಎರಡನೇದಾಗಿ ಇವತ್ತು ಮಕ್ಕಳಿಲ್ಲದ ಮನೆ ಇದೆ, ಆದರೆ ಮೊಬೈಲ್ ಇಲ್ಲದ ಮನೆ ಇಲ್ಲ. ಹಾಗಾಗಿ ಸುಮಾರು 7 ರಿಂದ 8 ಗಂಟೆಗಳ ಕಾಲ ಪ್ರತಿನಿತ್ಯವೂ ಕೂಡ ಯುವ ಜನತೆ ಮೊಬೈಲ್ಗೆ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡಿದೆ. ಮೂರನೇದಾಗಿ ಇವತ್ತಿನ ಯುವ ಜನತೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ, ತಾವು ಉನ್ನತ ಹುದ್ದೆಗೆ ಹೋದ್ರೂ ಕೂಡ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂಥದ್ದು, ಅವ್ರನ್ನ ಅಗೌರವದಿಂದ ನೋಡ್ತಕ್ಕಂಥದ್ದು, ಅವ್ರನ್ನ ತಿರಸ್ಕರಿಸ್ತಕ್ಕಂಥ ಒಂದು ಯುವ ಜನತೆಯನ್ನು ನೋಡ್ತಾ ಇದ್ದೇವೆ. ಈ 3 ಅಂಶಗಳನ್ನ ಇಟ್ಕೊಂಡು ಬಹಳ ಅರ್ಥಪೂರ್ಣವಾಗಿ ಇವತ್ತಿನ ರಾಷ್ಟ್ರೀಯ ಯುವ ದಿನಾಚರಣೆನ ಕಾಲೇಜಿನ ವತಿಯಿಂದ ಈ ಒಂದು ಚಿಕ್ಕ ದೇವರಾಜ ಮಾರುಕಟ್ಟೆ ವೃತ್ತದಲ್ಲಿ ಯುವಕರಲ್ಲಿ ಜೊತೆಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನ ನಮ್ಮ ಮೈಸೂರು ನಗರದ ದೇವರಾಜ ಪೊಲೀಸ್ ಠಾಣೆಯ ಕಾನೂನು ಸುವ್ಯವಸ್ಥಿತ ಆರಕ್ಷಕ ನಿರೀಕ್ಷಕ ಆಗಿರತಕ್ಕಂಥ ಶ್ರೀಯುತ ಶಿವಕುಮಾರ್ ಅವರು ಸ್ವಾಮಿ ವಿವೇಕಾನಂದ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮುಖಾಂತರವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ತದನಂತರ ನಮ್ಮ ಮಕ್ಕಳು ಈ ಒಂದು 3 ವಿಷಯಗಳನ್ನ ಇಟ್ಕೊಂಡು ಮಾದಕ ವ್ಯಸನಿಗಳ ವಿಚಾರ ಹಾಗೂ ಮೊಬೈಲ್ ಅಡಿಕ್ಟೇಷನ್ ಮತ್ತು ಪೋಷಕರನ್ನ ಅಗೌರವದಿಂದ ನೋಡ್ತಾ ಇರತಕ್ಕಂಥ ಈ ಅಂಶಗಳನ್ನ ಇಟ್ಕೊಂಡು ಯುವಕರಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಾರ್ವಜನಿಕರು ಹಾಗೆಲ್ಲರೂ ಕೂಡ ಇದಕ್ಕೆ ಸಹಕರಿಸೋದಕ್ಕೆ ಮಾಧ್ಯಮದ ಮುಖಾಂತರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಮಾಧ್ಯಮ ಮುಖಾಂತರವಾಗಿ ಮೈಸೂರಿನ ಯುವ ಜನತೆಯಲ್ಲಿ ಕೇಳೋದು ಒಂದೇ, ನೀವು ಈ ದೇಶದ ಶಕ್ತಿ, ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಎಂದು ಕರೆ ನೀಡಿದಂತ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರದಲ್ಲಿ ಈ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿದಂತ ಮಹಾನ್ ವ್ಯಕ್ತಿ. ಇವತ್ತು ನೀವ್ಯಾರು ಕೂಡ ಚಿಕಾಗೋ ನಗರಕ್ಕೆ ಹೋಗಬೇಡಿ, ನಿಮ್ಮ ನಗರದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿರತಕ್ಕಂಥ ಯುವ ಶಕ್ತಿಯನ್ನು ಬಳಸಿಕೊಂಡು ಈ ದೇಶದ ಈ ನಾಡಿನ ಈ ಒಂದು ಪುಣ್ಯ ಭೂಮಿಯ ದಾಸರು ಶರಣರು ಅನೇಕ ವಚನಕಾರರು ಜನಿಸಿದ ಈ ಪುಣ್ಯ ಭೂಮಿಯಲ್ಲಿ ನೀವು ಕೂಡ ಪುಣ್ಯ ಪುರುಷರಾಗಿ ಅಂತಕ್ಕಂಥ ಈ ಮೂಲಕ ಮಾಧ್ಯಮದ ಮುಖಾಂತರವಾಗಿ ಕರೆ ನೀಡ್ತಾ ಇದ್ದೇನೆ. ಸರ್, ನೀವು ಇಲ್ಲೇ ಮಾಡಬೇಕು ಅಂತ ಯಾಕೆ ಮಾಡಿ? ಯಾಕಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಈಗ ನೀವು ಮಾಡಿದ ನಾಟಕ ಹೆಚ್ಚು ಹಳ್ಳಿಗಳಲ್ಲಿ ಜಾಸ್ತಿ ಎತ್ಕೊಳ್ಳೋದು, ಈ ನಗರದಲ್ಲಿ ಅಷ್ಟಾಗಿ ಇದಾಗಿರ್ಬೋದು ಸರ್. ಈ ಮಾರುಕಟ್ಟೆಯಲ್ಲಿ ಯಾಕೆಂದ್ರೆ ಈಗ ಬೆಳಗ್ಗೆಯಿಂದ ನಾವು 9 ಗಂಟೆಗೆ ಬಂದು ನೋಡಿದ್ದೇವೆ, ಇದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಈ ಹೂ ಮಾರತಕ್ಕಂಥವ್ರು, ಹಳ್ಳಿಗಳಲ್ಲಿ ತರಕಾರಿಯಿಂದ ತಂದಿರತಕ್ಕಂಥವ್ರು ಹಾಗೂ ಇಲ್ಲಿಂದ ತರಕಾರಿನ ತಗೊಂಡು ಹೋಗ್ತಕ್ಕಂಥವ್ರು, ಹಣ್ಣು ಹಂಪಲನ್ನ ತಗೊಳ್ತಕ್ಕಂಥವ್ರು, ಈಗ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಳ್ಳಿಯ ಜನರು ಹೆಚ್ಚಾಗಿ ಇಲ್ಲಿ ವ್ಯಾಪಾರಕ್ಕೆ ಬಂದಿರ್ತಾರೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ ವಿನಃ ಬೇರೆ ಯಾವ್ದಾದ್ರು ಆವರಣದಲ್ಲ ವೃತ್ತದಲ್ಲಿ ಹಮ್ಮಿಕೊಳ್ಬಹುದು. ಇಲ್ಲಿ ಹಳ್ಳಿ ಜನ ಮತ್ತು ನಾಗರಿಕ ಜನ ಎಲ್ಲರೂ ಕೂಡ ಸಮಾನವಾಗಿ ಓಡಾಡ್ತಾರೆ ಅಂತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಆಟೋ ರಿಕ್ಷಾ ಜನ ಇರ್ಬೋದು, ಇಲ್ಲಿ ಹಣ್ಣು ಮತ್ತು ಹೂಗಳನ್ನು ಮಾರ್ತಕ್ಕಂಥವ್ರು, ಇವ್ರು ಯಾರು ಕೂಡ ನಗರದವರೆಲ್ಲ, ಇವರೆಲ್ಲ ಅಕ್ಕಪಕ್ಕ ಹಳ್ಳಿಗಳಿಂದ ತಾವು ಬೆಳೆದಂತ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಕರಿಬೇವಿನ ಸೊಪ್ಪು ಇರ್ಬೋದು, ಈ ತಗೊಂಡು ಇಲ್ಲಿ ಮಾರಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಾಗಿ ಈ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವೃತ್ತದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್. ಹಳ್ಳಿ ಕಡೆ ಇದಕ್ಕೇನಾದ್ರೂ ಕೂಡ ನಮಗೇನಾದ್ರು ಕೂಡ ಇಲಾಖೆ ವತಿಯಿಂದ ಮಹಿಳಾ ಮಕ್ಕಳ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಈ ಇಲಾಖೆಗಳು ಏನಾದ್ರೂ ಕೂಡ ನಮಗೆ ಸಹಕರಿಸಿದ್ದೇ ಆದ್ರೆ ಇದನ್ನ ಪ್ರತಿ ತಿಂಗಳು ಕೂಡ ಒಂದೊಂದು ಹಳ್ಳಿ ಇರತಕ್ಕಂಥ ಪ್ರದೇಶ, ತಾಂಡಗಳಿರ್ತಕ್ಕಂಥ ಪ್ರದೇಶ, ರಿಮೋಟ್ ಏರಿಯಾ ಪ್ರದೇಶಗಳಿಗೆ ಇವತ್ತು ಯುವಕರು ಎಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಪ್ರದೇಶಗಳಿಗೆ ನಮ್ಮ ಅಂಗನವಾಡಿಯವರನ್ನ ಬಳಸಿಕೊಂಡು ಕೆಲವು NGOಗಳನ್ನ, ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ಇಂಥ NGOಗಳನ್ನ ಬಳಸಿಕೊಂಡು ಈ ಒಂದು ಜಾಗೃತಿಯನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ
ಮಟ್ಟದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ಇಲಾಖೆಗಳು NGOಗಳು ಮುಂದೆ ಬಂದ್ರೆ ಬಹುಶಃ ನಮಗೆ ಅನುಕೂಲವಾಗ್ತದೆ ಅಂತಕ್ಕದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಡಾಕ್ಟರ್ ಆಂಟೋನಿ ಪೌಲ್ರಟ್, ಪ್ರಾಂಶುಪಾಲರು, ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ, ರಾಜೇಂದ್ರ ನಗರ, ಮೈಸೂರು. ಮುಂದೆ ಯಾವ ರೀತಿ ಮೊಬೈಲ್ ಅಪ್ಪಂದಿರೋದು ಸರ್ವತನ ಕಲಿಸ್ಕೊಳ್ಳೋದು ಮತ್ತೆ ಫ್ರೆಂಡ್ಸ್ಗಳಲ್ಲಿ ಚಾಟ್ ಮಾಡೋದು ದಯವಿಟ್ಟು ಅದನ್ನ ನಿಲ್ಲಿಸಿ ನೀವು ಓದ್ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟರೆ ಖಂಡಿತ ನೀವು ಯಶಸ್ವಿಸ್ಬೋದು. ಈಗ ನಡ್ಕೊಂಡ್ವ ಯಾರ ಮಾಡ್ಕೊ ಬರ್ತಾವಳ ಏನಿ ಎಲ್ರು ಇಲ್ಲ ನಿಂತಿದ್ದೀರಾ? ಹೌದಾ? ಓ ಮೈ ಗಾಡ್. ಏನೇ ರೋಜಿ ಇಷ್ಟೊಂದು ನೋಡ್ಕೊಂಡು ಸುಗಂಧ ಭರಿತವಾಗಿದೆ, ಎಲ್ ತಗೊಂಡೆ ಹೂ ನಮ್ಗೂ ಕೊಡಿಸ್ತೀಯಾ? ಹೌದು ಕೀರ್ತಿ, ಏನಿಲ್ಲ ನಿನ್ನೆ ತಾನೇ ಬಂದಿದ್ದೇವೆ. ಒಂದ್ ತಗೊಂಡ್ರೆ ಇನ್ನೊಂದು ಫ್ರೀ ಕಣ. ಹೌದಾ? ತೋರ್ಸೋಣ ಹಂಗಾರೆ, ತಗೊಳ್ಳೋಣ. ಇರಪ್ಪ ಇಷ್ಟೇ ಖಾತ್ರಿ ಮಾಡ್ತೀಯಾ? ಇದ್ರಲ್ಲಿ ಒಂದು ವಿಶೇಷತೆ ಇದೆ. ಹೌದಾ? ಅಂತ ಸ್ಪೆಷಲ್ ಏನಾಯ್ತು ಇದ್ರಲ್ಲಿ? ಬಾ ಒಳಗಡೆ. ನೋಡಕ್ಕೆ ನೋಡಿ ಎಲ್ಲ ಹೊಸ ಬಟ್ಟೆಗಳು. ಮಗ ಯಾವನ ಈ ಕಾಲೇಜು ಎಕ್ಸಾಮು ಕ್ಲಾಸ್ ಅಂತ ಕಂಡಿಡ್ದವನು ಬರೀ ಗೋಳು ಕಾಣಲ್ಲ. ಕ್ಲಾಸಲ್ಲಿ ಕೂತ್ಕೊಂಡ್ರೆ ತಲೆ ತಿಂದು ಸಿಕ್ಕಿಡಿಸ್ತಾರೆ. ಬರ್ರಲ್ಲ ಇವತ್ತು ಪಾರ್ಟಿ ಮಾಡಕ್ ಹೋಗೋಣ, ಎಲ್ಲ ದುಡ್ಡು ನಂದೇನೆ. ಏನಕ್ಕಿರ್ತಿ ಈಗಂತೀಯ? ಸ್ಟೂಡೆಂಟ್ ಲೈಫ್ ನ ಗೋಲ್ಡನ್ ಲೈಫ್ ಅಂತಾರೆ, ಆದ್ರೆ ನೀನ್ ಹೀಗೆ ಹೇಳ್ತಿದೀಯಲ್ಲೋ. ಯಾವನ ಗೋಲ್ಡನ್ ಲೈಫ್ ಅಂದಲ್ಲ, ಅವ್ರ ಮಕ್ಕ ಮುಚ್ಚ ಸುಮ್ಮನಿಲ್ಲ ನೀನೇನಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಪರೀಕ್ಷೆ ಎತ್ತ ಬರ್ತದೆ, ಕ್ಲಾಸ್ ನಡೀತಾ ಇದೆ ತಾನೆ, ಕ್ಲಾಸ್ ಮಾಡ್ಬೇಕು ತಾನೆ. ಇವೆಲ್ಲ ಯುವಕರು ಬೇಡ. ಹೋಗಿ ಸರ್ ಕ್ಲಾಸಲ್ಲಿ ಅಡಿಕತೆ ಕೇಳೋನ್ ಯಾವ ತಲೆ ಕೇಳುತ್ತೆ, ನಿದ್ದೆ ಬರುತ್ತೆ. ಯಾರ ಹತ್ರ ಮಾತಾಡ್ತಿದ್ದೆ ಗೊತ್ತಾ ನಿಂಗೆ? ಪ್ರಿನ್ಸಿಪಲ್ ಸರ್ ಕೂಡ ಅವರು. ಪ್ರಿನ್ಸಿಪಲ್ ಸರ್ ಅವ್ರೇ ಕೇಳ್ಬೇಕಂತ ರೂಲ್ಸ್ ಐತೆ, ನೀನೇನದು? ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ಯುವ ಜನತೆ ನೀವು ಈ ದೇಶದ ಸಂಪತ್ತು, ಬಿಸಿ ರಕ್ತ ಇದೆ ಅಂತ ಹೇಳಿ ಈ ಒಂದು ಅಮೂಲ್ಯವಾದ ಸಮಯನ ವೇಸ್ಟ್ ಮಾಡ್ಕೊಳ್ಬೇಡಿ. ಈ ದೇಶದ ಸಂಪತ್ತು ನೀವು. ಏನಾದ್ರೂ ಈ ದೇಶಕ್ಕೆ ಏನಾದ್ರು ಕೊಡಿ, ನೀವು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಏನಾದ್ರೂ ಕೊಡಿ ನೀವು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.